ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋದಲ್ಲಿ ವಯಸ್ಸು ಮತ್ತೆ ಮೊಟ್ಟೆಗಳ ಸಂಖ್ಯೆ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಹೇಗೆ ವಯಸ್ಸಾಗ್ತಾ ಆಗ್ತಾ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಅದ್ರದ್ದೇ ಕಂಟಿನ್ಯೂಯೇಷನ್ ತರ ಒವೇರಿಯನ್ ರಿಸರ್ವ್ ಟೆಸ್ಟ್ ಅಂತ ನೀವೆಲ್ಲ ಕೇಳಿರ್ತೀರಾ. ಏನಿದು ಒವೇರಿಯನ್ ರಿಸರ್ವ್ ಟೆಸ್ಟ್ ಅಂತ ತಿಳ್ಕೊಳ್ಳೋಣ. ಏನು ಅಂತಂದ್ರೆ, ಒವೇರಿಯನ್ ರಿಸರ್ವ್ ಅಂತಂದ್ರೆ ನಮ್ಮ ದೇಹದಲ್ಲಿ ಮೊಟ್ಟೆಗಳ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಅಂತ ಟೆಸ್ಟ್ಗಳು. ಇದರಲ್ಲಿ ಹಲವಾರು ತರದ ಟೆಸ್ಟ್ಗಳಿದಾವೆ. ಬ್ಲಡ್ ಟೆಸ್ಟ್ ಇದಾವೆ, ಸ್ಕ್ಯಾನಿಂಗ್ ಇದಾವೆ. ಇವತ್ತು ನಾವು AMH, ಅದರಲ್ಲಿ ಒಂದು ಟೆಸ್ಟ್ ಆದ AMH ಬಗ್ಗೆ ತಿಳ್ಕೊಳ್ಳೋಣ. AMH ಅಂತಂದ್ರೆ ಆಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಅರ್ಥ. ಸೊ ಇದು ಒಂದು ಸಿಂಪಲ್ ಆದ ಬ್ಲಡ್ ಟೆಸ್ಟ್. ಇದಕ್ಕೆ ಒಂದ್ ಡೌಟ್ ಇರ್ಬೋದು, ಪೀರಿಯಡ್ಸ್ ಆದಾಗ್ಲೇ ಮಾಡಿಸ್ಕೋಬೇಕಾ ಇಲ್ಲ ಯಾವಾಗ ಬೇಕಾದ್ರೂ ಮಾಡಬಹುದಾ ಅಂತ. ಈ AMH ಅನ್ನೋ ಬ್ಲಡ್ ಟೆಸ್ಟ್ ಇದೇ ಅಡ್ವಾಂಟೇಜ್. ಇದು ಸೈಕಲ್ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಅಂದ್ರೆ ಪೀರಿಯಡ್ಸ್ ಆಗಿ ಯಾವುದೇ ದಿನ ಇರ್ಬೋದು, ಈ ಬ್ಲಡ್ ಟೆಸ್ಟ್ ಮಾಡಿಸ್ಬೋದು. ಈ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಏನ್ ಗೊತ್ತಾಗತ್ತೆ, ನಮ್ಮ ದೇಹದಲ್ಲಿರುವ ಹೆಣ್ಮಕ್ಳ ದೇಹದಲ್ಲಿರುವ ಒವೇರಿಯನ್ ರಿಸರ್ವ್ ಎಷ್ಟಿದೆ, ಒವೇರಿಯನ್ ಪೂಲ್, ಫಾಲಿಕ್ಯುಲರ್ ಪೂಲ್ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಸೊ ಪ್ಲಸ್ ಇನ್ನೂ ಒಂದು ಅಡ್ವಾಂಟೇಜ್, ನಾವೀಗ IVF ಟ್ರೀಟ್ಮೆಂಟಿಗೆ ಹೋಗ್ತಿರ್ಲಿ ಅಥವಾ ಓವ್ಯುಲೇಷನ್ ಇಂಡಕ್ಷನ್ ಯಾವುದೇ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ರೆ ಆವಾಗ ಅವರ ಮೊಟ್ಟೆಗಳ ರೆಸ್ಪಾನ್ಸಿವ್ನೆಸ್ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ ಇದ್ರ ಬೇಸಿಸ್ ಮೇಲೆ 3 ತರ ಕೆಟಗರೈಸ್ ಮಾಡ್ತೀವಿ ನಾವು ಪೇಷಂಟ್ಸ್ ನ. ಹೈ ರೆಸ್ಪಾಂಡರ್ಸ್, ನಾರ್ಮಲ್ ರೆಸ್ಪಾಂಡರ್ಸ್ ಮತ್ತೆ ಪುವರ್ ರೆಸ್ಪಾಂಡರ್ಸ್ ಅಂತ. ಹೈ ರೆಸ್ಪಾಂಡರ್ಸ್ ಗೆ ಸಣ್ಣ ಡೋಸೇಜ್ ಒಳ್ಳೆ ಜಾಸ್ತಿ ಮೊಟ್ಟೆಗಳು ಬೆಳೆಯುತ್ತೆ. ಪುವರ್ ರೆಸ್ಪಾಂಡರ್ಸ್ ಅಂದ್ರೆ ಎಷ್ಟೇ ಡೋಸೇಜ್ ಕೊಟ್ಟರು ಕೂಡ IVF ನಲ್ಲಿ ಮೊಟ್ಟೆಗಳು ಬೆಳೀತಾ ಇರೋದಿಲ್ಲ. ಸೊ ಇವರನ್ನ ಪುವರ್ ರೆಸ್ಪಾಂಡರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾರ್ಮಲ್ ರೆಸ್ಪಾಂಡರ್ಸ್ ಅಂದ್ರೆ ಅವರಿಗೆ ಆವರೇಜ್ ಡೋಸ್ ಅಲ್ಲೇ ರೆಸ್ಪಾನ್ಸ್ ಬಂದ್ ಹೋಗುತ್ತೆ. ಸೊ ಈ AMH ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದ್ರೆ, ನಮ್ಮ ಅಂಡಾಶಯದಲ್ಲಿ ಗ್ರಾನ್ಯುಲೋಸಾ ಸೆಲ್ಸ್ ಅಂತ ಒಂದಿರ್ತವೆ. ಸೊ ಆ ಕೋಶಗಳು, ಜೀವಕೋಶಗಳು ಉತ್ಪತ್ತಿ ಮಾಡುವಂಥದ್ದು ಈ AMH ಅನ್ನೋದು. ಎಲ್ಲಾ ಫಾಲಿಕಲ್ಸ್ ಉತ್ಪತ್ತಿ ಮಾಡ್ತಾವ ಅಂತಂದ್ರೆ ಇಲ್ಲ. ಈ ಮೊಟ್ಟೆಗಳು 2 ರಿಂದ 6 ಮಿಲಿಮೀಟರ್ ಇರ್ತಾವಲ್ಲ, ಸಣ್ಣ ಸಣ್ಣ ಮೊಟ್ಟೆಗಳು, ಪ್ರೀ ಆಂಟ್ರಲ್ ಫಾಲಿಕಲ್ ಅಂತ ಕರಿತೀವಿ. ಈ ಮೊಟ್ಟೆಗಳಿಂದ ಈ AMH ಅನ್ನೋದು ಡಿಟೆಕ್ಟ್ ಆಗುತ್ತೆ. ಇದು ಯಾವಾಗ ನಾವು ಕನ್ಸಿಡರ್ ಮಾಡ್ಬೋದು ಅಂದ್ರೆ, ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇದ್ರ ವ್ಯಾಲ್ಯೂಸ್ ಕನ್ಸಿಡರ್ ಮಾಡ್ತೀವಿ. ಮೆಚ್ಯೂರ್ ಆಗ್ಲಿಕ್ಕೂ ಮುಂಚೆ, ಒಬ್ಬ ಹೆಣ್ಮಗಳು ಮೆಚ್ಯೂರ್ ಆಗೋಕ್ಕೂ ಮುಂಚೆ ಕೂಡ ಇದ್ರ ಲೆವೆಲ್ಸ್ ನಮ್ಮ ಬ್ಲಡ್ ನಲ್ಲಿ ಡಿಟೆಕ್ಟ್ ಆಗೋದಿಲ್ಲ. ಪೆರಿ ಮೆನೋಪಾಸ್ ಅಥವಾ ಮೆನೋಪಾಸ್ ಆದ್ಮೇಲೆ, ನಿಂತ ಮೇಲೆ ಇದ್ರ ಲೆವೆಲ್ಸ್ ಡಿಟೆಕ್ಟ್ ಆಗೋದಿಲ್ಲ. ಏಜ್ ಆಗ್ತಾ ಆಗ್ತಾ AMH ನ ಲೆವೆಲ್ ಕುಸಿತಾ ಬರುತ್ತೆ. ಒಬ್ಬ 25 ವರ್ಷದ ಹೆಣ್ಮಗಳ ರಕ್ತದಲ್ಲಿರುವ AMH ಲೆವೆಲ್ ಅದೇ ಹೆಣ್ಮಗಳು 40 ವರ್ಷ ಆದಾಗ AMH ಲೆವೆಲ್ ಕಡಿಮೆ ಆಗಿರುತ್ತೆ. ಹೋದ್ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಮೊಟ್ಟೆಗಳು ಹೇಗೆ 35 ವರ್ಷ ಆದ್ಮೇಲೆ ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ ಅಂತ. ಅದೇ ತರ AMH ಕೂಡ ಕಡಿಮೆ ಆಗುತ್ತೆ. ಹಲವಾರು ಕಾರಣಗಳಿರುತ್ತೆ AMH ಕಡಿಮೆ ಆಗ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಮುಂಚೆ ಸಣ್ಣ ಏಜ್ ನಲ್ಲಿ ಯಾವ್ದಾದ್ರು ಒವೇರಿಯನ್ ಟ್ಯೂಮರ್ ಆಗಿದ್ರೆ, ಆ ಟ್ಯೂಮರ್ ಆದಾಗ ಟ್ಯೂಮರ್ ತೆಗ್ದಿದ್ರೆ ಅಥವಾ ಒಂದ್ ಸೈಡ್ ಅಂಡಾಶಯ ತೆಗ್ದಿದ್ರೆ ಅವಾಗ AMH ಕಡಿಮೆ ಆಗುತ್ತೆ. ಎಂಡೋಮೆಟ್ರಿಯೋಸಿಸ್ ಅಂತ ಕೇಳಿರ್ತೀರ. ಎಂಡೋಸಿಸ್ಟ್ ಗಳಾಗಿದ್ದಾಗ AMH ನ ಲೆವೆಲ್ ಕಡಿಮೆ ಆಗುತ್ತೆ. ಆಮೇಲೆ ಪ್ರೀವಿಯಸ್ ಒವೇರಿಯನ್ ಸರ್ಜರಿ, ಮುಂಚೆ ಯಾವ್ದೋ ಒವೇರಿಯನ್ ಸಿಸ್ಟ್ ಇತ್ತು, ಅದಕ್ಕೆ ಸರ್ಜರಿ ಮಾಡಿತ್ತು, ಆವಾಗ ಏನಾಗಿರುತ್ತೆ, ಸರ್ಜರಿ ಆಗುವಾಗ ಅಂಡಾಶಯಕ್ಕೆ ಹೋಗುವಂತ ರಕ್ತನಾಳಗಳು ಡ್ಯಾಮೇಜ್ ಆಗಿದ್ರೆ ಅವಾಗ ಕೂಡ AMH ಕಡಿಮೆ ಆಗುತ್ತೆ. ಇನ್ನು ಕೆಲವರಲ್ಲಿ ಮುಂಚೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದು, ಆ ಸೈಡ್ ಟ್ಯೂಬ್ ತೆಗ್ದಿರುವಾಗ, ಸಾಲ್ಪಿಂಜೆಕ್ಟಮಿ ಅಂತೀವಿ, ಟ್ಯೂಬ್ ತೆಗೆದಾಗ ಅಲ್ಲೆಲ್ಲಾದ್ರೂ ಅವಾಗ ಬ್ಲಡ್ ಸಪ್ಲೈ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅವಾಗ ಕೂಡ AMH ಲೆವೆಲ್ಸ್ ಕಡಿಮೆ ಆಗುತ್ತೆ. ಹೀಗೆ ಹಲವಾರು ಕಾರಣ ಇರುತ್ತೆ. ಇದೇ ಏಜ್ಗೆ ಕಡಿಮೆ ಆಗ್ಬೇಕು ಅಂತ ಇಲ್ಲ. ನ್ಯಾಚುರಲ್ ಕೋರ್ಸ್ ಏಜ್ ಆಗ್ತಾ ಆಗ್ತಾ 25 ಇಯರ್ಸ್ ನಿಂದ 40 ಇಯರ್ಸ್ ಬರೋ ಹೊತ್ತಿಗೆ AMH ಕಡಿಮೆ ಆಗಿರುತ್ತೆ. ಬಟ್ ಅದಕ್ಕೂ ಮುಂಚೆ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸಲಿ ನಾವು ಸುಮಾರು ಸಲ ನೋಡ್ತೀವಿ, ಏಜ್ 30 ಇರುತ್ತೆ, AMH 0.02 ಇರುತ್ತೆ. ಆ 30 ವರ್ಷದ ಹೆಣ್ಮಗಳಿಗೆ 0.02 ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಅಥವಾ 30 ವರ್ಷದ ಹೆಣ್ಮಗಳಿಗೆ 1 ನ್ಯಾನೋಗ್ರಾಮ್ ಪರ್ ml ಅಂತ ಬಂದ್ರು ಕೂಡ ಆ AMH ಕೂಡ ಕಡಿಮೆ ಇರುತ್ತೆ. ಸೊ ನಿಮ್ಮ AMH ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದನ್ನ ತೋರಿಸಿ ನಿಮ್ಮ ಡಾಕ್ಟರ್ ಸರಿಯಾದ ಸಲಹೆ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಟ್ರೀಟ್ಮೆಂಟ್ ಮುಂದುವರ್ಸ್ಕೊಳ್ಳೋದು ಒಳ್ಳೇದು. ತೀರಾ AMH ಕಡಿಮೆ ಆದಾಗ ಮೊಟ್ಟೆಗಳ ಸಂಖ್ಯೆ ಇರೋದಿಲ್ಲ, ಒವೇರಿಯನ್ ರಿಸರ್ವೇ ಇರೋದಿಲ್ಲ. ಆವಾಗ ನಾವು ಏನು ಜಾಸ್ತಿ ಟ್ರೀಟ್ಮೆಂಟ್ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಬರೋದಿಲ್ಲ ಟ್ರೀಟ್ಮೆಂಟ್ ಕೊಟ್ಟು. ಸೊ AMH ಲೆವೆಲ್ಸ್ ನಿಂದ ನಿಮಗೆ ಕ್ವಾಂಟಿಟಿ ಗೊತ್ತಾಗತ್ತೆ, ಬಟ್ ಇದು ಕ್ವಾಲಿಟಿಯನ್ನ ಡಿಸೈಡ್ ಮಾಡೋದಿಲ್ಲ. ಸೊ ಇದೊಂದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು AMH ನ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.